ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ಏನು ಮಾಡೋದಪ್ಪ? ಕೆಲವು ಕಡೆ ಹೋದರೆ ಎಲ್ಲ ಕಡೆ ಎ.ಐ ಅಂದರೆ ಆಟೋಮೇಟೆಡ್ ಆಗೋಗಿದೆ. ಇನ್ನೊಂದು ಕಡೆಗೆಲ್ಲ ಅಪ್ಲೈ ಮಾಡಿದ್ರೆ ಎಕ್ಸ್‌ಪೀರಿಯನ್ಸ್ ಇಲ್ಲ ಅಂತಾರೆ. ಅಥವಾ ಅವ್ರು ಹೇಳೋ ಟೈಮಿಂಗ್ಸು ನಮಗೆ ಮನೆಯಲ್ಲಿ ಸೆಟ್ ಆಗಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ತಲೆನೇ ಕೆಟ್ಟೋಗುತ್ತೆ. ಸೊ ನೀವು ಇದೇ ಥರ ತಲೆ ಕೆಡಿಸ್ಕೊಂಡಿದ್ದೀರಾ? ಹೇಗೆ ಕೆಲಸ ಮಾಡೋದು? ಅಥವಾ ಹೇಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು? ನನಗೂ ಇದೇ ಥರ ಸಮಸ್ಯೆ ಆಗಿತ್ತು. ಹೊರಗಡೆ ಹೋಗಿ ಕೆಲಸ ಮಾಡೋಣ ಅಂದರೆ ಮನೆ ಕೆಲಸ ಎಲ್ಲ ಇರುತ್ತೆ. ಮಕ್ಳನ್ನ ನೋಡ್ಕೊಳ್ಳೋದು. ಆಮೇಲೆ ಹೊರಗಡೆ ಹೋಗಿ ಬೇರೆ ಕೆಲಸ ಮಾಡೋಣ ಅಂದರೆ ಟೈಮಿಂಗ್ ಸೆಟ್ ಆಗಲ್ಲ. ಈ ಟ್ರಾಫಿಕಲ್ಲಿ ಓಡಾಡ್ಕೊಂಡು ಕೆಲಸ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಸಮಸ್ಯೆ ನನಗೂ ಆಗಿತ್ತು. ಸೊ ನಿಮಗೂ ಇದೇ ಥರ ಸಮಸ್ಯೆಗಳು ಎದುರಾಗಿದೆ ಅಂತ ಅನ್ಕೊತೀನಿ. ಸೊ ನಾನು ಈ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದೀನಿ. ಹೇಗೆ ಅಂದರೆ ಆ, ಒಂದು ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲ್ಯಾಟ್ಫಾರ್ಮ್ ಅಂದರೆ ಮೋದಿ ಸರ್ಕಾರದಿಂದ ಮಾನ್ಯತೆ ಪಡೆದಿರೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಕೆಲಸ ಶುರು ಮಾಡಿದ್ದೀನಿ. ಇಲ್ಲಿ ಅವರೇ ನಮಗೆ ಟ್ರೈನಿಂಗ್ ಕೊಡ್ತಾರೆ. ಅವರೇ ನಮಗೆ ಸ್ಕಿಲ್ಸ್ ಹೇಳ್ಕೊಡ್ತಾರೆ. ಸೊ ಇದೊಂದು ಪ್ರೀ ರೆಕಾರ್ಡೆಡ್ ಟ್ರೈನಿಂಗ್ ಆಗಿರೋದ್ರಿಂದ ನಾವು ಎನಿ ಟೈಮು ಎಲ್ಲಾದರೂ ಎಷ್ಟು ಸಲನಾದರೂ ಈ ಟ್ರೈನಿಂಗ್ಸ್‌ನ ತೊಗೋಬೋದು. ಸೊ ಈ ಟ್ರೈನಿಂಗ್ಸ್ ತೊಗೊಂಡಾದ್ಮೇಲೆ ನಮಗೆ ಸರ್ಟಿಫಿಕೇಷನ್ ಕೂಡ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕಂದ್ರೆ ಯಾವ್ಯಾವ ಟ್ರೈನಿಂಗ್ ಅಂತ ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, ಕಾಪಿ ರೈಟಿಂಗ್ ಆಗಿರ್ಬೋದು, ಗೂಗಲ್ ಆ್ಯಡ್ಸು, ಸ್ಟಾಕ್ ಮಾರ್ಕೆಟು, ಪರ್ಸ್ನಾಲಿಟಿ ಡೆವಲಪ್ಮೆಂಟು, ಈ ಥರ ತುಂಬ ಒಂದು 26ಕ್ಕಿಂತ ಹೆಚ್ಚು ಸ್ಕಿಲ್ಸ್ ಇರ್ಬೋದು. ಸೊ ಈ ಸ್ಕಿಲ್ಸ್‌ನ ಅವರೇ ಹೇಳ್ಕೊಟ್ಬಿಟ್ಟು ನಮಗೆ ಒಂದು ಟ್ರೈನಿಂಗ್ ಕೊಡ್ತಾರೆ. ಸೊ ಇನ್ನೊಂದು ಹೊಸದು ಏನಂದರೆ ಅಪ್ಡೇಟು ಈ ಪ್ಲ್ಯಾಟ್ಫಾರ್ಮಲ್ಲಿ ನಮಗೆ ಕೆರಿಯರ್ ಗೈಡೆನ್ಸ್ ಕೂಡ ಅವರೇ ಹೆಲ್ಪ್ ಮಾಡ್ತಾರೆ. ಸೊ ಈ ಪ್ಲ್ಯಾಟ್ಫಾರ್ಮಲ್ಲಿ ಕೆಲಸ ಮಾಡಬೇಕಂದ್ರೆ ಹೊರಗಡೆ ಎಲ್ಲೂ ಹೋಗಬೇಕಾಗಿಲ್ಲ. ಯಾವ ಎಕ್ಸ್‌ಪೀರಿಯನ್ಸ್ ಬೇಕಿಲ್ಲ. ಯಾವ ಏಜು ಕೂಡ ಕೇಳೋದಿಲ್ಲ ಅವರು. ಸೊ ನಿಮ್ಗೊಂದು ಸ್ಮಾರ್ಟ್ ಫೋನ್ ಎಲ್ಲರ ಹತ್ರ ಇದ್ದೇ ಇರುತ್ತೆ ಇವಾಗ. ಇಂಟರ್ನೆಟ್ ಕನೆಕ್ಷನ್ ಅಂತೂ ಇದ್ದೇ ಇರುತ್ತೆ. ಸೊ ಒಂದು ಸ್ಮಾರ್ಟ್ ಫೋನು, ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಸಾಕು. ನೀವು ಮನೆಯಲ್ಲೇ ಕೂತ್ಕೊಂಡು ಸ್ಕಿಲ್ಸ್‌ನ ಕಲಿತು ಕೆಲಸ ಮಾಡ್ಬೋದು. ಸೊ ನಾನು ಇದೇ ಥರ ನನ್ನ ಫ್ರೀ ಟೈಮಲ್ಲಿ ನಾನು ಮನೆಯಲ್ಲೇ ಇದ್ಕೊಂಡು, ಮನೆ ಕೆಲಸಗಳೆಲ್ಲ ಮಾಡಿಕೊಂಡು, ಮಕ್ಳನ್ನ ನೋಡಿಕೊಂಡು ಕೆಲಸ ಮಾಡ್ತಿದ್ದೀನಿ. ಸೊ ನೀವು ಇದೇ ಥರ ಕೆಲಸ ಮಾಡಬೇಕು ಮನೆಯಲ್ಲೇ ನಿಮ್ಮ ಫ್ರೀ ಟೈಮಲ್ಲಿ ಕೆಲಸ ಮಾಡಬೇಕಂದ್ರೆ ನನಗೆ ಡೀಟೇಲ್ಸ್ ಬೇಕಂದರೆ ನನಗೆ ಮೆಸೇಜ್ ಮಾಡಿ. ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.